ಗಂಧದ ಶೃಂಗಾರ. ಸೀಟ್ ಬೆಲ್ಟ್ ಹಾಕೊಳ್ಳಿ ಮೇಡಮ್. ಹೇಳ್ತೊಡವ. ಬರ್ರಿ ಶನಿವಾರ ಜಾತ್ರೆ. ಶನಿವಾರ ಜಾತ್ರೆ ಐತೆ. ಚಿಕ್ಕವಾಗ ಹೇಳು ದೊಡ್ಡಪ್ಪ ಎಲ್ಲರೂ ಬನ್ರಿ, ಮನೆನೇ ಬರ್ರಿ. ಇಲ್ಲ ಎಲ್ಲಾರ್ಗು ಹೇಳಿದೀನಿ ತಗೋ, ಎಲ್ಲರೂ ಬರ್ತಾವ್ರೆ. ನೀವು ಎಲ್ಲರೂ ಬರ್ರಿ. ಎಲ್ಲ 1-2 ಲಕ್ಷ ಆಯ್ತಾಯ್ತು ಕಣದ ಖರ್ಚು. ಇಲ್ಲ ದುಡ್ಡು ಒಂದ್ ಸ್ವಲ್ಪ ಹೊಂಚಿದೀನಿ. ಇನ್ನು ಮಿಕ್ಕಿದ ಕಡೆ ಸಾಲ ಕೇಳಿದೀನಿ, 1.5 ಲಕ್ಷ. ಅವ್ರು ಕೊಡ್ತೀನಿ ಅಂದವ್ರು, ಇವತ್ತು ಸಾಯಂಕಾಲಕ್ಕೆ ಅಷ್ಟೊಂದು ಕೊಡ್ತೀನಿ ಅಂದವ್ರೆ. ಅವ್ರು ಕೊಟ್ಟಿದ ತಕ್ಷಣ ಎಲ್ಲದಕ್ಕೂ ಕೊಟ್ಬಿಡ್ತೀನಿ ದುಡ್ಡನ್ನ. ಬರ್ರಿ ಜಾತ್ರೆ ಈ ಸಲ ಬೊಂಬಟ್ ಮಾಡೋಣ ಬರ್ರಿ. ಬಿಡ್ಬೇಡ, ಈ ಊರಲ್ಲಿ ಎಲ್ಲಾರನ್ನ ಕರ್ಕೊಂಬಾ. ಸಾರಿ ಮೇಡಮ್, ಬೇಜಾರು ಮಾಡ್ಕೊಂಡು. ಊರಲ್ಲಿ ಜಾತ್ರೆ ಐತೆ, ಅದಕ್ಕೆ ಎಲ್ಲಾರನ್ನ ಬರಕ್ಕೆ ಹೇಳಿದೆ. ಇನ್ನೊಂದು ಫೋನ್ ಮಾತಾಡ್ತೀನಿ. ಸರ್ ನಮಸ್ತೆ ಸರ್. ಸರ್ ಅದೇ ಅದು ಸಾಲ ಕೇಳಿದ್ನಲ್ವಾ, ಲೋನ್ಗೆ ಅಪ್ಲೈ ಮಾಡಿದ್ನಲ್ವಾ 1.5 ಲಕ್ಷ, ಇವತ್ತು ಸಾಯಂಕಾಲ ಎಷ್ಟೊತ್ತಿಗೆ ಬರ್ಬೇಕು ಸರ್ ಬ್ಯಾಂಕ್ ಹತ್ರ? ಕ್ಯಾನ್ಸಲ್ ಏನಕ್ಕೆ ಆಯ್ತು ಸರ್ ಅದು? ಸರ್ ಹಂಗೆಲ್ಲ ಮಾತಾಡ್ಬೇಡಿ ಸರ್. ನಾವು ಇಲ್ಲ ನಿಮ್ಮನ್ನ ನಂಬ್ಕೊಂಡು ನಾನು ಜಾತ್ರೆಗೆ ಊರಲ್ಲಿ ಎಲ್ಲರೂ ಬರ್ತಾವ್ರಿ. ಈಗ ನೀವು 1.5 ಲಕ್ಷ ಕೊಡ್ತಾ ಹೋದ್ರೆ ನಾನೇನ್ ಮಾಡ್ಲಿ ಸರ್? ನೀವು ನೋಡಿ, ತಮಾಷೆ ಮಾಡಿ ಆಟ ಆಡಬೇಡಿ. ನನಗೆ ಸುಮಾರು 1-2 ತಿಂಗಳಿಂದ ಒದ್ದಾಡ್ತಾರೆ ನಾನು 1.5 ಲಕ್ಷಕ್ಕೆ ನಿಮ್ಮ ಹತ್ರ. ನಾನು ಕಾರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ. ಆಗಲ್ಲ. ಏನು ಈ ಕಾರು 1.5 ಲಕ್ಷಕ್ಕೆ ಹೋಗಲ್ವಾ ಸರ್ ಈ ಕಾರು? ಅಯ್ಯೋ ದೇವ್ರೆ. ಸಾರ್ ಹಂಗೆ ಹೇಳ್ಬೇಡಿ ಸರ್, ಹೆಂಗಾರು ಮಾಡಿ ಕೊಡಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ಇದೊಂದು ಸರಿ ಕೊಡ್ಸಿ ಸರ್, ನಿಮ್ಗೆ ನೆಕ್ಸ್ಟ್ ಟೈಮ್ ಪಕ್ಕ. ಸರ್ ಬೇಜಾರು ಮಾಡ್ಕೋಬೇಡಿ ಅಣ್ಣ. ನಾವು ಜಾತ್ರೆಗೆ ದುಡ್ಡು ಅಲ್ಲ ಅಣ್ಣ, ಅವರು ಜಾತ್ರೆಗೆ ದುಡ್ಡು ಕೊಡ್ತೀನಿ ಅಂದಿದ್ರ ಅಣ್ಣ 1.5 ಲಕ್ಷ. ಸಡನ್ ಆಗಿ ಕೈ ಏನಣ್ಣ ಮಾಡ್ಲಿ ಅಣ್ಣ? ನೀವು ಮಾತಾಡ್ಕೊಂಡು ಮೆತ್ತಗೆ ಮಾತಾಡಿ ಸರ್. ಅದನ್ನೇ ನೀವು ಎಲ್ಲ ಮಾತಾಡಿದ್ರೆ ನಾವು ಡಿಸ್ಟರ್ಬ್ ಆಗೋದು. ಸ್ವಂತದವ್ರಿಗೆಲ್ಲ ಹೇಳ್ಬಿಟ್ಟಿದೀನಿ ಅಣ್ಣ. ಈಗ ಸಡನ್ ಆಗಿ ಹಿಂಗಂತವ್ರಣ್ಣ. ಅಣ್ಣ ಏನ್ ಮಾಡ್ಲಿ ಅಣ್ಣ ಇವಾಗ ನನ್ ಕೇಳಿ? ಅಪ್ಪ ದೇವ್ರ ಕಾರ್ಯಕ್ಕೆ ಎಲ್ಲಾದ್ರೂ ಕೊಡ್ತಾರ. ಅಯ್ಯೋ ಅಕ್ಕ, ಟೋಟಲ್ 8 ಮೇಕೆ ಹೇಳಿದಾಗ 8 ಮೇಕೆಗೂ ಅಡ್ವಾನ್ಸ್ ಇವತ್ತು ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದಾಗ ಏನಕ್ಕ ಮಾಡೋದು ಇವಾಗ? ಅಕ್ಕ ಊರಬ್ಬ ಅಕ್ಕ. ಅಯ್ಯೋ ಮಾರಮ್ಮ ಹಿಂಗ್ ಕೈ ಕೊಟ್ಬಿಟ್ಲಲ್ಲ ಅಕ್ಕ ಮಾರಮ್ಮ. ನಾನು ಏನ್ ಮಾಡ್ಲಿ ಸರ್? ನೀವೇನಾದ್ರು ಹೆಲ್ಪ್ ಮಾಡಕ್ ಆಗುತ್ತಾ ಸರ್ ನನಗೆ? ನಿಮ್ಗೆ ಗೊತ್ತಿರೋರ್ ಕೈಲಿ ಯಾರ ಕಾರಲ್ಲಿ ಹೇಳ್ಬಿಟ್ಟು ಪ್ಲೀಸ್ ಅಣ್ಣ, ಏನೋ ಒಂದು ಹೆಲ್ಪ್ ಮಾಡೋಣ. ನಿಮ್ ದಮಯ್ಯ ಅಂತ ಊರಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟಿ ಅಣ್ಣ. ನೀವು ನೋಡಕ್ಕೆ ಯಾವ್ದೋ ಒಳ್ಳೆ ರಿಚ್ ಪಾರ್ಟಿ ತರ ಇದೀರಲ್ಲ. ಬಂದು ನಮ್ ಕೇಳಿ ನಾವ್ ಹೇಳ್ತಾರೆ ಕೊಡೋ ಸರ್. ದುಡ್ಡು ಗಿಡ್ ಏನಾರು ತಗೊಂಡ್ಬಂದಿದ್ದೀರಾ? ಏನಿಲ್ಲ ಸರ್, ನಾವೇನು ಬಟ್ಟೆ ಬರೀ ತಗೊಂಡು ಹೋಗ್ತಾ ಇದೀವಿ. ಏನೋ ಬ್ಯಾಗ್ ನೋಡಿದ್ರೆ ದುಡ್ಡಿರೋ ತರ ಇದೆ ಅಲ್ಲ ಅಕ್ಕ ಅದು. ಅಕ್ಕ ಏನಾರು ಹೆಲ್ಪ್ ಮಾಡಕ್ಕ, ನೀವ್ ಏನಾರು ಹೆಲ್ಪ್ ಮಾಡಿ ಅಕ್ಕ ನನಗೆ. ತುಂಬಾ ಕಷ್ಟ ಆಗ್ಬಿಟ್ಟೈತೆ ಅಕ್ಕ, ನಾನು ಏನ್ ಮಾಡ್ಲಿ ಅಕ್ಕ? ಅಕ್ಕ ಹೆಲ್ಪ್ ಮಾಡಿ ಅಕ್ಕ. ಬಿಡ್ಬೇಡ. ಜಾತ್ರೆ ನನಗೆ ಜಾತ್ರೆ ಮಾಡಿಲ್ಲ ಅಂದ್ರೆ ಬಾಳ ಬರೋದೆ ಎಲ್ಲ ಮಾಡ್ಬಿಡ್ತಾನೆ. ಕುತ್ಕೊಳಕ ಸರಿಯಾಗಿ
ಬಿಡಿ ನೀನ್ ಕುತ್ಕೊಳಕ ಸರಿಯಾಗಿ please. ಸರಿಯಾಗಿ ಕುತ್ಕೊಳಕ ನೀನು ಪ್ಲೀಸ್ ಮಾಡ್ತೀನಿ ಅಕ್ಕ ಸರಿಯಾಗಿ ಕುತ್ಕೊಳಕ ಮಾಡ್ತೀನಿ ಅಕ್ಕ ಊರ್ ಜಾತ್ರೆ ಅಕ್ಕ ಪ್ಲೀಸ್ ಮಾಡ್ತೀನಿ ಅಂತ ಹೇಳಕ್ಕ ಪ್ಲೀಸ್ ಮಾಡ್ತೀನಿ ಪ್ಲೀಸ್ ಮಾಡ್ತೀವಣ್ಣ ಪ್ಲೀಸ್ ಪ್ಲೀಸ್ ಮಾಡ್ತೀವಿ ನಿಮ್ದು ಅಮ್ಮ ಅಂತೀವಿ ನಾನ್ ಸತ್ತೋಗ್ಬಿಡ್ತೀನಿ ಟೆನ್ಷನ್ ತಗೋಬೇಡ ದೋಸ್ತ. ಪ್ಲೀಸ್ ಮಾಡ್ತೀವಣ್ಣ ಊರವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಅಕ್ಕ ಆಯ್ತು ಮಾಡ್ತೀವಿ 1 ಲಕ್ಷ ಮಾಡ್ತೀವಣ್ಣ ಪ್ಲೀಸ್ ಮಾಡ್ತೀವಿ ಕೊಡಕ್ಕ 1 ಲಕ್ಷ ಮಾಡ್ತೀವಿ ನಡೀರಣ್ಣ ಪ್ಲೀಸ್ ಮುಂದೆ ನಡಿ ಮಾಡ್ತೀವಿ 1 ಲಕ್ಷ ಕೊಡಕ್ಕ ಮಾಡ್ತೀವಿ ನಡೀರಣ್ಣ ಅಂತ ನೀನ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ ಬೇಡ ಮಾಡ್ತೀವಿ ನಡಿ ಅಕ್ಕ ಎಷ್ಟೈತಕ್ಕ ಬ್ಯಾಗಲ್ಲಿ ಕೊಡ್ತೀನಿ ಬ್ಯಾಗಲ್ಲಿ ಎಷ್ಟೇ ತೋರ್ಸ್ಬೇಕು ನನ್ಗೆ ಅಯ್ಯೋ ಮಾರಾಯ ಎಷ್ಟೈತೆ ಬ್ಯಾಗಲ್ಲಿ ಬಿಡಿ ಬಿಡಿ ಬ್ಯಾಗ್ ಬಿಡಿ ಬ್ಯಾಗ್ ಬಿಡ್ತಾರೆ ನಿಮ್ಗಡಿಲ್ಲ ನಿಮ್ಗಡಿಲ್ಲ ಯಾರಾದ್ರೂ ಕಾಪಾಡ ಬಿಡಿ 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 ಬ್ಯಾಗ್ ಬಿಡಿ ಪ್ಲೀಸ್ ಅಣ್ಣ ನಿಮ್ಮ ಅಮ್ಮ ಅಂತೀನಿ ಪ್ಲೀಸ್ ಕೈ ದಯವಿಟ್ಟು ದಯವಿಟ್ಟು ಹೆಲ್ಪ್ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡ್ತೀವಿ ಪ್ಲೀಸ್ ನಿಮ್ದು ಅಮ್ಮಯ್ಯ ಅಂತೀವಿ ಇಲ್ಲಡೆ ತೂಕ ಐತಲ್ಲಕ್ಕ ಇದು ಅಣ್ಣ ನಿಮ್ದು ಅಮ್ಮಯ್ಯ ಅಂತೀರಣ್ಣ ತೂಕ ಐತಲ್ಲಕ್ಕ ಬ್ಯಾಗ್ ನಿಮ್ದು ಅಮ್ಮಯ್ಯ ಅಂತೀವಣ್ಣ ಪ್ಲೀಸ್ ನಾವು ಕಷ್ಟದಲ್ಲಿ ಇದ್ದೀವಣ್ಣ ಪ್ಲೀಸ್ ಅಕ್ಕ ತೂಕ ಚೈನ್ ಡಬಲ್ ಚೈನ್ ಹಾಕೊಂಡಿದ್ದೀರಲ್ಲ ಅಕ್ಕ ಅಯ್ಯೋ ಇದು ನಂದಲ್ಲ ಮತ್ತಿನ್ಯಾರ್ದಕ್ಕ ನಂದಲ್ಲ ಪ್ಲೀಸ್ ಯಾರ್ದಕ್ಕ ಅದು ನಮ್ಮ ಹುಡುಗಿದು ನಿಮ್ಮ ಹುಡುಗಿ ನೀವೇನಕ್ಕ ಹಾಕೊಂತೀರಾ ಪ್ಲೀಸ್ ಪ್ಲೀಸ್ ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ದು ಅಮ್ಮಯ್ಯ ಎಷ್ಟೈತಕ್ಕ ಕಾಸು ನೋಡ್ಕೊಳ್ಳಿ ಅಣ್ಣ ನೋಡ್ಕೊಳ್ಳಿ ಅಣ್ಣ ಸರಿಯಾಗಿ ಕುತ್ಕೊಳ್ಳಿ ನೀವು ಸರಿಯಾಗಿ ಕುತ್ಕೊಳ್ಳಿ ಅಕ್ಕ ಅಲ್ಲ ನೀವು ಜಾತ್ರೆಗೆ ಹೋಗಿ ಬಂದಂಗೆ ಹೇಳ್ತಲ್ಲ ಅಕ್ಕ ಅಯ್ಯೋ ನಿಮ್ದು ಅಮ್ಮಯ್ಯ ಅಲ್ಲ ನೇಂದೆಲ್ಲ ಹಾಕೊಂಡು ಜಾತ್ರೆಗೆ ಹೋಗಿ ಬಂದಿದ್ದೀರಾ ದೇವರಾಣೆ ನಾನು ಕಷ್ಟದಲ್ಲಿದ್ದೀನಣ್ಣ ನೋಡಕ್ ಚೆನ್ನಾಗಿದ್ದೀರಲ್ಲ ಅಕ್ಕ ನಿಮ್ ಕಷ್ಟದಲ್ಲಿದ್ದೀನಣ್ಣ ನಂದಲ್ಲ ಅಣ್ಣ ಇದು ಅಕ್ಕ ನೀವು ಹೀರೋಯಿನ್ ಇದ್ದಂಗಿದ್ದೀರಾ ಅಕ್ಕ ನಿಮ್ದು ಅಮ್ಮಯ್ಯ ಹೀರೋಯಿನ್ ಇದ್ದಂಗಿದ್ದೀರಾ ನೀವು ನಿಮ್ದು ಅಮ್ಮಯ್ಯ ನಿಮ್ದು ಅಮ್ಮಯ್ಯ ಅಯ್ಯೋ ಇವತ್ತು ಜಾತ್ರೆ ಇವತ್ತು ಆಗೋಗಿತ್ತು ಅಣ್ಣ ಪ್ಲೀಸ್ ನಿಮ್ ಕೈ ಮುಗಿತಣ್ಣ ಇದು ನಂದಲ್ಲ ಕಣ್ಣ ಆ ಬ್ಯಾಗಲ್ಲಿ ಎಷ್ಟಿದೆ ದುಡ್ಡು ಎತ್ಕೊಳ್ಳಿ ಅಣ್ಣ ಬಡವ ನಾನು ಅಣ್ಣ ಕಷ್ಟ ಪಡ್ತಾ ಇದ್ದೀನಿ ಹೀರೋಯಿನ್ ಈ ತರ ಇದ್ದೀರಾ ಡಬಲ್ ಚೈನ್ ಹಾಕೊಂಡಿದ್ದೀರಾ ಉಂಗುರಗಳು ಹಾಕೊಂಡಿದ್ದೀರಾ ಚಿನ್ನದ ಬಳೆ ಹಾಕೊಂಡಿದ್ದೀರಾ ಅಯ್ಯೋ ಭಗವಂತ ಹೆಲ್ಪ್ ಮಾಡಕ್ಕ ಅಣ್ಣ ಅಣ್ಣ ಊರ್ಗ್ ಹೋದಾಗ ಏನಾದ್ರೂ ಕೊಡ್ತೀನಿ ದೇವ್ರು ಯಾವತ್ತು ದೇವ್ರ ಕಾರ್ಯ ಅಂತ ಇದ್ದೀರಾ ನಿಮ್ಗೆ ಯಾವತ್ತು ಮೋಸ ಆಗಲ್ಲ ಅಣ್ಣ ಪ್ಲೀಸ್ ಏನ್ ಕೊಡ್ತೀರಾ ಅಕ್ಕ ಅಣ್ಣ ನೀವು ಬನ್ನಿ ಅಣ್ಣ ಊರಿಗೆ ಬನ್ನಿ ಅಣ್ಣ ನಾವು ಫೋನ್ ಪೇ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅಣ್ಣ ನಾನು ಬಡವಳು ಬೇಕಾದ್ರೆ ನಿಮ್ಗೆ ಯಾರ ಕೈಲಾದ್ರೂ ಈಸ್ಕೊಡ್ತೀವಣ್ಣ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ಆರಾಮ್ ಹಬ್ಬ ಮಾಡ್ತೀವಿ ಅಂತೀರಲ್ಲ ಯಾರ ಕೈಲಾದ್ರೂ ಈಸ್ಕೊಡ್ತೀವಿ ಒಂದ್ ಕೆಲಸ ಮಾಡೋಣ ನೀವು ಈಸ್ಕೊಡ್ತಿರ್ತಾನ ಪಕ್ಕ ಬೇಕಾದ್ರೆ ಇಲ್ಲ ಈಗ್ಲೇ ಬನ್ನಿ ಪಕ್ಕನಾ ಪಕ್ಕ ಅಣ್ಣ ಸರಿ ಸರಿ ಈಗ ನೀವು ಮಾಡ್ತೀನಿ ಅಂತ ಇದ್ರೆ ನಿಮ್ ಮಾತು ನಾನ್ ಕೇಳ್ತೀನಿ ನನ್ ಮಾತು ನೀವು ಕೇಳ್ಬೇಕು ಅದೇನ್ ಹೇಳಿ ಅಣ್ಣ ಸರಿನಾ ಹೇಳಿ ಈಗ ನಿಮ್ ಚೈನ್ ಕೊಟ್ಬಿಟ್ಟು ಹೋಗಿ ಮಾಂಗಲ್ಯ ಚೈನ್ ಅಲ್ಲ ಬಿಚ್ಚಲ್ಲ ಇದು ಕಷ್ಟದ ಅಣ್ಣ ಅಕ್ಕ ಅದು ಕೊಟ್ಬಿಟ್ಟು ಹೋಗಿ ನೀವು ದುಡ್ಡು ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡು ಹೋಗಿ ಅಕ್ಕ ನೀವು ನೀವೇ ಬನ್ನಿ ನೀವು ಬರೋವರೆಗೂ ನಿಮ್ ಚೈನು ಸೇಫ್ ಆಗಿ ಇಟ್ಕೊಂಡಿರ್ತೀನಿ ನಾನು ನಿಮ್ದು ಅಮ್ಮಯ್ಯ ಅಂತೀನಿ ತಗೊಳ್ಳಿ ಅಣ್ಣ ಇದು ಆರ್ಟಿಫಿಷಿಯಲ್ ಅಣ್ಣ ಇದು ಆರ್ಟಿಫಿಷಿಯಲ್ ಹಂಗಂದ್ರೆ ಚೈನ್ ಒರಿಜಿನಲ್ ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಹೇಳಕ್ಕ ಹೆಲ್ಪ್ ಮಾಡಕ್ಕ ಕೊಡಿ ಅಣ್ಣ ನಾನೇ ಸತ್ತೋಗ್ಬಿಡ್ತೀನಿ ಏನು ಬೇಡ ನಾನೇ ಸತ್ತೋಗ್ತೀನಿ ಕೊಡಿ ಚೈನ್ ಮುಖ್ಯ ಅಲ್ಲ ಪ್ರಾಣ ಮುಖ್ಯ ಅಣ್ಣ ನಾನು ಸತ್ತೋದ್ರೆ ಪರವಾಗಿಲ್ಲ ಅಣ್ಣ ಚೈನ್ ಇದು ನನ್ನ 2 ಮಕ್ಳಿದಾವೆ ಇದು ಕಷ್ಟಪಟ್ಟಿರೋದು ಸತ್ ಮಾಡಿ ಜೀವ ಮಾಡಿರೋದು ನಾನು ಜಟಕ ಬಂಡಿ ನೀವು ಹತ್ರ ನನಗೆ ಬೇಜಾರಾಗುತ್ತೆ ನಾಳೆ ನಾನು ಹೇಳ್ತಾ ಇದ್ದೀನಿ ಜೋರಾಗಿ ಅಳ್ಬಾರ್ದು. ನನ್ಗೆ ಇದು ನನ್ನ ಮಕ್ಳಿಗೋಸ್ಕರ ಮಡಗಿರೋದು ಇದು ನನ್ನ ಮಕ್ಳಿಗೋಸ್ಕರ ನಾನು ಮಾಡ್ಸಿರೋದು ವಾಪಸ್ ಕೊಡ್ತೀನಿ ಅಕ್ಕ ನಾನು ಬೇಡ ಬೇಕಾದ್ರೆ ನಿಮಗೆ ದುಡ್ಡು ಬೇಕಾದೆ ಹೌದು ಬನ್ನಿ ನನ್ನ ಜೊತೆಲೆ ಬನ್ನಿ ಅಣ್ಣ ನೀವು ಬೇರೆ ಅಲ್ಲ ನನ್ನ ಜೊತೆಲೆ ಬನ್ನಿ ಯಾವ ಊರು ಹೋಗೋಣ ಇವಾಗ ಹಾಸನಕ್ಕೆ ಇರಿಸಭೆಗೆ ನಡೀರಿ ಇರಿಸಬೇಕು ಹೋಗೋಣ ನಡೀರಿ ಅಣ್ಣ ನಡೀರಿ ಅಕ್ಕ ಹೋಗೇ ಬಿಡೋಣ ಕುತ್ಕೊಳ್ಳಿ ಸರಿ ಕುತ್ಕೊಳ್ಳಿ ಸೀಟ್ ತೆಗೀರಿ ನಾನ್ ಸ್ಟಾಪ್ ಸೀಟ್ ಬೆಲ್ಟ್ ಹಾಕಲ್ಲ ಅಣ್ಣ ನಾನ್ ಸ್ಟಾಪ್ ಹೊಡಿತೀನಿ ತೆಗೀರಿ ಎಲ್ಲೂ ಸ್ಟಾಪ್ ಇಲ್ಲ ಸೀಟ್ ಬೆಲ್ಟ್ ಬೇಡ ಏನು ಬೇಡ ನಾನ್ ಹಾಕೊಂತೀನಿ ಅಕ್ಕ ನಿಮ್ಗಲ್ಲ ಬೇಡಿ ನಾನ್ ಹಾಕೊಂತೀನಿ ಇರಕ್ಕ ಅಕ್ಕ ನಾನ್ ಹಾಕೊಂತೀನಿ ಬಿಡಕ್ಕ ಸೀಟ್
ಹಾಕೋತೀನಿ ಸೀಟ್ ಬೆಲ್ಟ್ ಅಕ್ಕ, ನಾನ್ ಹಾಕೋತೀನಿ ಸೀಟ್ ಬೆಲ್ಟ್. ನೀವ್ ಮಾಡ್ಬಿಡಿ ಅಕ್ಕ, ಭಯ ಆಗ್ತೈತೆ ನನಗೆ, ಭಯ ಆಗ್ತೈತಕ್ಕ. ಅಮ್ಮ ನೀವು ಮಾಡ್ಬೇಡಿ, ನನಗೆ ಭಯ ಆಗ್ತೈತೆ. ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ, ಬಿಟ್ಬಿಡಿ ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ. ಆಯ್ತು ತಗೊಳ್ಳಿ. ಆಯ್ತು ಬಿಡಿ ಇಳಿಸ್ಬಿಡ್ತೀನಿ, ಬಿಟ್ಬಿಡಿ. ಹಂಗೆಲ್ಲ ಮಾಡಬಾರ್ದು ಬಿಡಿ, ಹಂಗೆಲ್ಲ ಮಾಡಬಾರ್ದು, ತೆಗೀರಿ. ಬೇಡ ಬಿಡಿ. ಹಂಗೆಲ್ಲ ಕೀ ಎಳಿಬಾರ್ದು, ತೆಗೀರಿ ಅಕ್ಕ. ಅದ್ ಬರಲ್ಲ ಬಿಡಿ. ಆಯ್ತು, ನಿಮ್ಗೆ ಹೆಲ್ಪ್ ಈಗ ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ. ಆಯ್ತಾಯ್ತಾ, ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ. ಬೇಡ, ನೀವು ಬೇಡ, ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ. ನೀವು ಬೇಡ, ನೀವು ಒಳ್ಳೆ ಹೋಗ್ತಾರ ಇದ್ದೀರಾ, ನೀವು ಬೇಡ. ಹಾ ಸರಿ ಆಯ್ತು, ಈಗ ನಿಮ್ಮನ್ನ ನಿಲ್ಲಿಸ್ಬಿಡ್ತೀನಿ. ಆಫ್ ಮಾಡ್ಲಾ? ಡೋರ್ ಓಪನ್ ಮಾಡಿ. ಸರಿ, ಆಫ್ ಮಾಡಿದೆ. ಗ್ಲಾಸ್ ಓಪನ್ ಮಾಡಿ. ಈಗ ಏನ್ ಬೇಕಕ್ಕ ನಿಮ್ಗೆ? ಗ್ಲಾಸ್ ಓಪನ್ ಮಾಡಿ. ನಾನು ಆಚೆ ಹೋಗ್ಬೇಕು, ನಾನು ಸುಸ್ತಾಯ್ತಾ ಇದೆ. ಸರಿ ಆಯ್ತು ಇರೇ, ಮ್ಯೂಸಿಕ್ ಆನ್ ಆಗೈತಿ ಇಲ್ಲಿ. ಇದೆಲ್ಲ ಆಫ್ ಮಾಡ್ತಾ ಇದೀನಿ. ನೀವೇನೇನು ಓದ್ಬಿಟ್ಟಿದ್ದೀರಾ? ನಾನೇನು ಓದ್ತಿಲ್ಲ ಅಣ್ಣ. A few moments later. ಆ ಊರಿಂದ ಬರುವಾಗ್ಲೇ ಮಾಡ್ಬೇಕಾಗಿತ್ತು, ಬಟ್ ಕತ್ಲಲ್ಲಿ ಮಾಡಿದ್ರೆ ಇನ್ನೂ ಒಂಥರ ಜಾಸ್ತಿ ಆಗ್ಬಿಟ್ಟಿರೋದು ಬ್ರದರ್ ಅಲ್ವಾ? ಕತ್ಲಲ್ಲಿ ಇನ್ನೂ ಭಯ ಆಗ್ಬಿಡುತ್ತೆ. ಬೆಳಕಲ್ಲಿ ಆದ್ರೆ ಒಂದ್ ಸ್ವಲ್ಪ ಧೈರ್ಯ ಇರುತ್ತೆ. ನಿಮ್ ಯಜಮಾನ್ರು ನೋಡಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಮೇಡಮ್. ಅವ್ರಿಗೆ ಹೇಳಿದಷ್ಟೇ, ನಾನು ನಿಮ್ಗೆ ಹೊಡಿಯತ್ರ ಮಾಡ್ತೀನಿ, ನೀವು ಮನಿಕೊಂಬಿಡಿ ಅಂದಷ್ಟೇ. ಹಂಗೆ ಮನಿಕೊಂಬಿಟ್ರು ಅವರು. ನಾನ್ ಸ್ಪ್ರೇ ತಗೊಂಡಾಗ ನೋಡ್ದೆ, ಏನೋ ಮಾಡ್ತಾವ ನೀವು ಅಂತಲ್ಲ ಅನ್ಕೊಂಡ್ರಲ್ಲ. ಇವ್ರೇನೋ ಮಾಡ್ತಾವ್ರೆ ಅನ್ಕೊಂಡೆ. ಅದು ಇಂಜೆಕ್ಷನ್ ಯಾವ್ದೋ ಇದ್ರಲ್ಲಿ ನೋಡಿದೆ, ಇನ್ಸ್ಟಾದಲ್ಲಿ ನೋಡಿದ್ದೆ. ನೋಡಿದ್ರ ವಿಡಿಯೋ? ನೋಡಿದೀನಿ, ಕೆಲವೊಬ್ರು ನೋಡಿದೀನಿ. ಇನ್ನೊಬ್ರು ಅವ್ರು ಮುಖದ್ದು ನೋಡಿದ್ರೆ ನಾನು ಅಬ್ಸರ್ವ್ ಮಾಡ್ಬಿಡ್ತಿದ್ದೆ. ಹಂಗ ಅವ್ರು ಡೌಟ್ ಅಲ್ಲಿ ಹೇಳಿದ್ರು, ನೀವು ಅಷ್ಟು ಈಸಿಯಾಗಿ ಅವ್ರನ್ನ ಬಕ್ರ ಮಾಡಕ್ ಆಗಲ್ಲ, ಅವ್ರೆಲ್ಲ ನೋಡ್ತಾ ಇರ್ತಾರೆ ಅಂದ್ರು. ನಾನು ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀನಿ ಇವೆಲ್ಲನೂ. ಅದೇ ಮೇಡಮ್, ಆದ್ರೆ ಯಾವತ್ತೇ ಆಗ್ಲಿ, ಎಷ್ಟೇ ಗಟ್ಟಿ ಇದ್ರು ಈ ತರ ಅಂದಾಗ ಆಗುತ್ತೆ. ಎಷ್ಟೇ ಗಟ್ಟಿ ಇರ್ಲಿ, ಯಾವ ಮನ್ಸನೇ ಆಗ್ಲಿ. ಅದ ನಾನ್ ಬೇರೆ ಟಾಪಿಕ್ ಬೇರೆ ಹೇಳ್ಬಿಟ್ಟಿದೆ. ಅದು ದೇವ್ರ ಹಬ್ಬ ಅಂತ ಅಂದ್ರಿ. ದೇವ್ರ ಹಬ್ಬ ಅಂದವ್ರು ಈ ತರ ತಾಲಿ ಸರ ಅಂದ್ರೆ ಇದನ್ನ ಒಂದ್ಸರಿ ಬಿಚ್ಚದ್ಮೇಲೆ ಇನ್ನೇನ್ ಕಣ ಇದು? ಕರೆಕ್ಟ್ ಅಕ್ಕ, ನಮ್ ಸಂಪ್ರದಾಯ ಅದ್ ಬಿಡ್ಬಾರ್ದು ಬಿಡಿ. ಅದ್ ನಾನು ಆಕ್ಚುಲಿ ಬಿಚ್ಚಾಕ ಬಿಡಲ್ಲ, ಸುಮ್ನೆ ಕೇಳಲ್ಲ ಅಷ್ಟೇ. ದಯವಿಟ್ಟು ಗುರ್ತು ಪರಿಚಯ ಇಲ್ಲದೆ ಇರೋ ಕಾರ್ಗೆ ಯಾರು ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಮೇಡಮ್. ಆಯ್ತು.